ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈಗ ಸಚಿವ ಸಂಪುಟ ವಿಸ್ತರಣೆ. ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ತೀವ್ರ ಕುತೂಹಲಕಾರಿಯಾಗಿತ್ತು. ಹೈಕಮಾಂಡ್ ಯಾರಿಗೆ ಒಪ್ಪಿಗೆಯನ್ನ ನೀಡುತ್ತೆ, ಯಾರು ಸಚಿವರಾಗ್ತಾರೆ ಅನ್ನುವಂತಹ ಪ್ರಶ್ನೆಗಳಾಗಿತ್ತು. ಈಗ ಕೊನೆಗೂ ಕೂಡ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಸಚಿವರ ಒಂದು ಪಟ್ಟಿ ಏನಿದೆ, ಅದು ಸಚಿವ ಸಂಪುಟ ವಿಸ್ತರಣೆ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಆದರೂ ಹೈಕಮಾಂಡ್ ನಾಯಕರು ಇಲ್ಲಿ ಫುಲ್ ಸ್ಟ್ರಾಂಗ್ ಆಗಿರುವಂಥದ್ದು. ಪಟ್ಟಿ ಕೊಟ್ಟು ರಾಜ್ಯ ನಾಯಕರು ಬರಿಗೈನಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಭಾನುವಾರ ಕಾಲ್ ಬರಲಿದೆ. ಹೈಕಮಾಂಡ್ ಒಪ್ಪಿದ ಶಾಸಕರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಲಿಸ್ಟ್ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡಿದೆ. ರಾಹುಲ್ ಸರ್ವೆ ಪ್ರಕಾರ ಯುವ ಶಾಸಕರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಹೊಸಬರಿಗೆ ಅವಕಾಶವನ್ನು ಕೊಟ್ಟು ಪಕ್ಷ ಸಂಘಟನೆಗೆ ಮಣೆ ಹಾಕಲು ರಾಹುಲ್ ಗಾಂಧಿ ಮುಂದಾಗ್ತಿದ್ದಾರೆ. ಇನ್ನು ಪಕ್ಷ ನಿಷ್ಠೆಗೆ ಮಣೆ ಹಾಕಲು ಹೈಕಮಾಂಡ್ ಈಗ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಸಚಿವಾಕಾಂಕ್ಷಿಗಳಿಗೆ ಸಂಡೆವರೆಗೂ ಕೂಡ ಸಸ್ಪೆನ್ಸ್ ಡೇ. ಯಾರಿಗೆ ಲಕ್, ಯಾರಿಗೆ ಕೊಕ್ಕ ಅನ್ನೋದೇ ಈಗ ಕೌತುಕವಾಗಿದೆ. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಈಗ ಸಂಪುಟ ವಿಸ್ತರಣೆ. ನೋಡಿ, ಸತತ 2-3 ತಿಂಗಳಿನಿಂದ ಕೂಡ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಸಾಕಷ್ಟು ಕುತೂಹಲ ಮೂಡಿತ್ತು. ಈಗ ಹೈಕಮಾಂಡ್ ನಾಯಕರೇ ಫುಲ್ ಸ್ಟ್ರಾಂಗ್ ಆಗಿರುವಂಥದ್ದು. ಏನು ಸಚಿವ ಸಂಪುಟಕ್ಕೆ ಓಕೆ ಹೇಳಿದ್ದಾರೆ, ಆದರೆ ಏನು ಲಿಸ್ಟ್ ಇದೆ ಅದು ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿರುವಂಥದ್ದು. ರಾಜ್ಯ ನಾಯಕರು ಲಿಸ್ಟ್ ಏನೋ ಹೈಕಮಾಂಡ್ ಅಂಗಳಕ್ಕೆ ಕೊಟ್ಟು ಬರಿಗೈನಲ್ಲೇ ವಾಪಸ್ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭಾನುವಾರ ಅವರಿಗೆ ಕಾಲ್ ಬರಲಿದೆ. ಸಂಪುಟ ವಿಸ್ತರಣೆಗೆ 4 ದಿನ ಕಾದ್ರೂ ಕೂಡ ನಿರಾಸೆ ಆಗಿದೆ. 4 ದಿನದಿಂದ ಗ್ರೀನ್ ಸಿಗ್ನಲ್ ನೀಡುತ್ತೆ, ಪಟ್ಟಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು, ಆದರೆ ನಿರಾಸೆ ಆಗಿದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಪಟ್ಟಿ ಏನಿದೆ ಅದೀಗ ಹೈಕಮಾಂಡ್ ಅಂಗಳ ತಲುಪಿದೆ. 2 ದಿನಗಳಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. ಸೋಮವಾರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. 3-4 ಹೆಸರುಗಳ ಬಗ್ಗೆ ಗೊಂದಲ ಮುಂದುವರೆದಿದೆ. ಇಲ್ಲಿ ರಾಜ್ಯ ನಾಯಕರ ಪಟ್ಟಿಗೆ ತಾಳೆಯಾಗದಂತಹ ಸಮೀಕ್ಷಾ ವರದಿ, ಏನು ಸಮೀಕ್ಷಾ ನಡೆಸಿದ್ದಾರೆ ಅದು ರಾಜ್ಯ ನಾಯಕರು ಕೊಟ್ಟಿರುವಂತಹ ಪಟ್ಟಿಗೆ ತಾಳೆ ಆಗ್ತಾ ಇಲ್ಲ. ಹಾಗಾಗಿಯೇ 4 ದಿನ ಕಾದ್ರೂ ಕೂಡ ಇಲ್ಲಿ ನಿರಾಸೆಯಾಗಿದೆ ರಾಜ್ಯ ನಾಯಕರಿಗೆ. ಸಂಪುಟ ವಿಸ್ತರಣೆಗಾಗಿ 4 ದಿನದಿಂದ ರಾಜ್ಯ ನಾಯಕರು ಕಾದಿದ್ರು, ಈಗ ನಿರಾಸೆ ಆಗಿದೆ. ಇನ್ನು ಸಂಪುಟ ಕಿತ್ತಾಟ ಯಾಕೆ ಅಂತ ನೋಡೋದಾದ್ರೆ, ಯಾರಿಗೆ ಮಣೆ ಹಾಕಿದ್ರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ ಒಂದು ಸಮೀಕ್ಷೆ ನಡೆಸಿದ್ರಂತೆ ಎಐಸಿಸಿ ನಾಯಕರು. ಕರ್ನಾಟಕದ ನಾಯಕರು ಸೂಚಿಸಿದ ಹೆಸರುಗಳು ಸಮೀಕ್ಷೆ ವರದಿಗೂ ಹೊಂದಾಣಿಕೆಯೇ ಆಗಿಲ್ಲ. ಯಾರು ಕರ್ನಾಟಕ ನಾಯಕರು ಹೆಸರನ್ನ ಸೂಚನೆ ಮಾಡಿದ್ರು, ಪಟ್ಟಿಯಲ್ಲಿ ಕೊಟ್ಟಿದ್ರು, ಅದಕ್ಕೂ ಸಮೀಕ್ಷೆ ವರದಿಗೂ ಹೊಂದಾಣಿಕೆ ಆಗಿಲ್ವಂತೆ. ಇಲ್ಲಿ ಒಕ್ಕಲಿಗ, ಮುಸ್ಲಿಂ, ಪರಿಶಿಷ್ಟ ಜಾತಿಗಳದ್ದೇ ದೊಡ್ಡ ಕಗ್ಗಂಟಾಗಿಬಿಟ್ಟಿದೆ ಈಗ ಹೈಕಮಾಂಡ್ಗೆ. ಮೊದಲ ಬಾರಿ ಗೆದ್ದ ಶಾಸಕರ ಪರವಾಗಿ ಪ್ರಬಲ ನಾಯಕರೊಬ್ಬರು ಬ್ಯಾಟ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಸಂಪುಟ ವಿಸ್ತರಣೆ ಈಗ ಕಗ್ಗಂಟಾಗಿದೆಯಂತೆ. ನೋಡಿ, ಇದೇ ಮೇನ್ ರೀಸನ್ ಯಾಕೆ ಈ ಒಂದು ಸಂಪುಟ ಕಿತ್ತಾಟ ಆಗ್ತಿದೆ ಅಂತ ಹೇಳಿದ್ರೆ, ಕರ್ನಾಟಕದ ನಾಯಕರು ಸೂಚಿಸಿದ ಹೆಸರುಗಳಿಗೂ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆ ಸಮೀಕ್ಷೆಯ ವರದಿಗೂ ಹೊಂದಾಣಿಕೆ ಆಗ್ತಾ ಇಲ್ವಂತೆ. ಇಲ್ಲಿ ಒಕ್ಕಲಿಗ, ಮುಸ್ಲಿಂ, ಪರಿಶಿಷ್ಟ ಜಾತಿಗಳದೇ ದೊಡ್ಡ ಕಗ್ಗಂಟಾಗಿಬಿಟ್ಟಿದೆ. ಮೊದಲ ಬಾರಿಗೆ ಗೆದ್ದಂತಹ ಶಾಸಕರ ಪರವಾಗಿ ನಾಯಕರೊಬ್ಬರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಸಂಪುಟ ವಿಸ್ತರಣೆ ಕಗ್ಗಂಟಾಗಿದೆಯಂತೆ ಹೈಕಮಾಂಡ್ಗೆ. ಯಾಕಿಷ್ಟು ಡಿಲೇ ಆಗ್ತಾ ಇದೆ ಅಂದರೆ, ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಅಂದರೆ ಎಐಸಿಸಿ ನಾಯಕರು ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆ ಸಮೀಕ್ಷೆಗೂ ರಾಜ್ಯ ನಾಯಕರು ಕೊಟ್ಟಿರುವಂತಹ ಹೆಸರುಗಳಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ಪ್ರಬಲ ನಾಯಕರೊಬ್ಬರು ಬ್ಯಾಟ್ ಮಾಡ್ತಾ ಇರುವಂಥದ್ದು. ಇದರಿಂದಲ್ಲ ಈಗ ಈ ಒಂದು ಗೊಂದಲಗಳು ಉಂಟಾಗಿದೆ, ಕಿತ್ತಾಟ ಉಂಟಾಗಿದೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಮುಸ್ಲಿಂ, ಒಕ್ಕಲಿಗ, ಪರಿಶಿಷ್ಟ ಜಾತಿಗಳದ್ದೇ ದೊಡ್ಡ ಕಗ್ಗಂಟು. ನಮಗೂ ಬೇಕು ಏನು ಮಹಿಳಾ ಕೋಟಾದಲ್ಲಿ ಒಕ್ಕಲಿಗ ಕೋಟ, ಮುಸ್ಲಿಂ ಕೋಟ, ಪರಿಶಿಷ್ಟ ಜಾತಿ ಕೋಟ, ಹೀಗೆ ಎಲ್ಲರೂ ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಯಾರೋ ಲಾಬಿ ಮಾಡುವಂತವ್ರಿಗೆ ಅಥವಾ ತೀರಾ ಮಟ್ಟಿನ
ಅವ್ರಿಗೆ ನಾಯಕರುಗಳು ಹಿಂದೆ ನಿಂತಿದ್ದಾರೆ ಅನ್ನುವಂಥವ್ರಿಗೆ ಮಣೆ ಹಾಕೋದಿಕ್ಕೆ ಹೈಕಮಾಂಡ್ ತಯಾರಿಲ್ಲ. ಕೆಲಸ ಮಾಡುವಂತವ್ರು ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಕಡೆಯಿಂದಲೂ ಕೂಡ ಒಂದು ಶಾಸಕರುಗಳ ಸರ್ವೆ ನಡೆದಿತ್ತು ಅನ್ನುವಂತಹದ್ದು. ಆ ಸರ್ವೆ ಆಧಾರದ ಮೇಲೆಯೇ ಅವರು ಈಗ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇಷ್ಟು ಸುದೀರ್ಘ ದಿನಗಳನ್ನ ತೆಗೆದುಕೊಂಡ್ರು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿಯೇ ರಾಜ್ಯ ನಾಯಕರುಗಳಿಗೆ ಪಟ್ಟಿಯನ್ನ ಪಡೆದು ನೀವು ಹೋಗಿರಿ, ನಾವು ಹೇಳಿ ಕಳಿಸ್ತೇವೆ ಅಂದ್ರೆ ಪಟ್ಟಿಯನ್ನ ನಾವು ಫೈನಲ್ ಮಾಡಿ ಕಳಿಸ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಕೆಲವೊಂದು ಕಡೆ ಹೈಕಮಾಂಡ್ ನಾಯಕರು ಇಷ್ಟು ದಿನ ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅನ್ನುವಂತಹದನ್ನ ಏನ್ ಕೇಳಿ ಬರ್ತಿತ್ತು ಅದೆಲ್ಲವನ್ನೂ ಕೂಡ ತಡೆದು ಹಾಕೋದಿಕ್ಕೆ ಇದೀಗ ಹೈಕಮಾಂಡ್ ಈ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಎದ್ದಿದೆ. ಆದ್ರೆ ಬಹುತೇಕವಾಗಿ ನಿನ್ನೆ ಸಂಜೆಯೇ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಂತಹ ಶಾಸಕರುಗಳು, ಸಚಿವರುಗಳು ಮತ್ತೆ ಮಾಜಿ ಸಿಎಂಗೆ ಅದು ಮತ್ತೆ ನಿರಾಸೆ ಆಗಿರುವಂತಹದ್ದು. ನಾವು ಹೇಳ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿ ಅವರ ಬಳಿ ಇದ್ದಂತಹ ಪಟ್ಟಿ ಪಡೆದು ಕಳಿಸಿ ಹೈಕಮಾಂಡ್ ನಾಯಕರು ವಾಪಸ್ ಅವರನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.